ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಹಾಗೂ ಜೆಡಿಎಸ್ ನಾಯಕ ಹಾಗೂ ಸಚಿವರು ಆಗಿರುವಂತಹ ಜಿಟಿ ದೇವೇಗೌಡರು ಒಂದು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ವ್ಯಾಪಾರ ಮಾಡಲು ಮಾತ್ರ ಇದೆ ಅಂತ ಹೇಳಿ ಜಿಟಿ ದೇವೇಗೌಡರು ವ್ಯಂಗ್ಯವಾಡಿದ್ದಾರೆ. ಈಗ ರಾಜ್ಯದಲ್ಲೂ ಬಿಜೆಪಿ ನಾಯಕರು ವ್ಯಾಪಾರ ಶುರು ಮಾಡಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಸಚಿವ ಜಿಟಿ ದೇವೇಗೌಡರು, ಜೆಡಿಎಸ್ ನಾಯಕ ಜಿಟಿ ದೇವೇಗೌಡರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಮೈಸೂರಿನ ಟಿ ನರಸೀಪುರದಲ್ಲಿ ಸಚಿವ ಜಿಟಿ ದೇವೇಗೌಡರು ಈ ರೀತಿ ಬಿಜೆಪಿಯನ್ನು ಲೇವಡಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ 1,000 2,000 ಎಂದು ಹರಾಜು ಕೂಗ್ತಾರೆ, ಹಾಗೇನೆ ಬಿಜೆಪಿ ವ್ಯಾಪಾರ ಮಾಡ್ತಾ ಇದೆ ಅನ್ನುವಂಥ ಕುಹಕದ ಮಾತನ್ನು ಹೇಳಿದ್ದಾರೆ. ಶಾಸಕರಿಗೆ 30 ಕೋಟಿ 40 ಕೋಟಿ ಹರಾಜು ಆಗ್ತಾ ಇದ್ದಾರೆ, ಹರಾಜು ಕೂಗ್ತಾ ಇದ್ದಾರೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಒಬ್ಬ ಶಾಸಕ 7 ತಿಂಗಳಲ್ಲಿ ಅವ್ರು ಹೇಳ್ತಾ ಇದ್ದ ದಿನ ನೀವು ನೋಡ್ತಾ ಇದ್ದೀನಿ ಟಿ ವಿಲಿ 40 ಕೋಟಿ 50 ಕೋಟಿ ವ್ಯಾಪಾರ ಫಿಕ್ಸ್ ಆಗಿದೆ, ರೇಟ್ ಫಿಕ್ಸ್ ಆಗಿದೆ, ಬರ್ತಾ ಇದ್ದಾರೆ, ಮಾರ್ಕೆಟು ಕೂಗ್ತಾ ನಮ್ಮಲ್ಲಿ ಹರಾಜು ಕೂಗ್ತಾಯಿದ್ರು. ದಿನಸಿ ಮಾರುಕಟ್ಟೆಗಳಲ್ಲಿ 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ಅಂತ ಕೂಗ್ತಾರೆ. MLAಗಳನ್ನ ಹರಾಜು ಕೂಗೋ ಮಟ್ಟಕ್ಕೆ 30 ಕೋಟಿ 40 ಕೋಟಿ 50 ಕೋಟಿ ಅಂತಂದರೆ ಯಾವ ಶಾಸಕರು ತಾನೇ ಮುಖ ಹೊತ್ಕೊಂಡು ಹೋಗೋಕ್ಕಾಗುತ್ತೆ, ಜನಗಳ ಮುಂದೆ ಹೋಗೋಕ್ಕಾಯ್ತದ? ಈ ಸಂದರ್ಭ ಅಂಥ ಸಂದರ್ಭ ಅಲ್ಲ. ಇವರ ಒತ್ತಾಯಕ್ಕೋಸ್ಕರ ಕೆಲವರು ಮಾತಾಡದೇ ಇರ್ಬೋದು, ಆದರೆ ತೀರ್ಮಾನ ತಗೊಳ್ತಕ್ಕಂಥ ಜನರ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ತಿಳಿದಿರ್ತಕ್ಕಂಥವ್ರು, ಜನಪ್ರತಿನಿಧಿ ಅಂತಂಥವ್ರು ಈ ಸಂದರ್ಭದಲ್ಲಿ ಯಾರೂ ಕೂಡ ಹೋಗ್ಲಾರರು, ಆ ತೀರ್ಮಾನ ತಗೊಳ್ಳಾರು.